ಸೀತಾ, ಆಕ್ಚುಲಿ ನಾವು ಹೊರಡ್ಲೇಬೇಕು. ವಿಕ್ಕಿ ಬಂದಾಗ ನಾನೇನಾದ್ರೂ ಇಲ್ಲಿರೋದು ಗೊತ್ತಾಗ್ಬಿಟ್ಟಿದ್ರೆ ಮುಗೀತ್ ನನ್ ಕತೆ. ರೇಗ್ಸ್ ಆಗ್ಬಿಟ್ಟಿರೋರು. ಅಷ್ಟೊಂದು ರೇಗಿಸ್ತಿದ್ರ? ಯಾಕೆ ಹೇಳ್ತೀರಾ? ಅಯ್ಯೋ, ಇದಕ್ಕಿಂತ ಅಶೋಕನ್ ಟಾರ್ಚರ್ ಜಾಸ್ತಿ ಆಗ್ಬಿಟ್ಟಿದೆ. ಯಾವಾಗ ನೋಡ್ರು ಸೀತನ ಹತ್ರ ಮಾತಾಡ್ದ, ಮುತ್ ಕೊಟ್ಟ ಅಂತೆಲ್ಲ ಹೇಳ್ತಾರೆ. ಓಕೆ ಸೀತಾ, ಹ್ಯಾವ್ ಟು ಲೀವ್ ನೌ. ಬಾಯ್. ಅಬ್ಬಾ ಸೀತಾ, ನಿಮ್ಮ ಮೆಹಂದಿ ಕಲರೇ ತೋರಿಸಿಲ್ಲ. ತೋರಿಸಿ ಎಷ್ಟು ಕಲರ್ ಆಗಿದೆ ಅಂತ. ಓ ನೈಸ್. ಈ ಕಲರ್ ಹೇಳುತ್ತಂತೆ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ. ಯಾಕೋ ನಿಮ್ಗೆ ನನ್ನ ಡೈರೆಕ್ಟ್ ಆಗಿ ನೋಡ್ರೆ ಗೊತ್ತಾಗಲ್ವಾ? ಈ ಮೆಹಂದಿ ಹಚ್ಚಾದ್ಮೇಲೆ ಕಲರ್ ಎಷ್ಟು ಬಂದಿದೆ, ಬೇಸ್ಡ್ ಆನ್ ದ ಕಲರ್ ನನ್ನ ಪ್ರೀತಿನ ಅಳಿತಾ ಇದ್ದೀರಾ. ನಿಮ್ ಪ್ರೀತಿನ ಅಳಿಯಕ್ಕಾಗತ್ತಾ? ನಮ್ ಹೃದಯ ಒಂಥರ ಅಕ್ಷಯ ಪಾತ್ರ ಇದ್ದ ಹಾಗೆ. ಪ್ರೀತಿ ಯಾವತ್ತೂ ಕಡಿಮೆ ಆಗದೇ ಇಲ್ಲ. ನೀವು ಹೊರಡಿ, ಯಾರಾದ್ರೂ ಬಂದ್ರೆ ಕಷ್ಟ. ಟೈಮ್ ಆಯ್ತು, ನಾನು ಗೆಜ್ಜೆ ಹಾಕೊಂಡ್ ಬರ್ತೀನಿ. ಓಕೆ ಸೀತಾ ವೇಟ್. ಏನಾಯ್ತು? ಈಗ ನೀವು ಗೆಜ್ಜೆ ಹಾಕೋಬೇಕಾದ್ರೆ ಹಿಂಗೆ ಬಗ್ಗಿ ಎದ್ದೋಳಿ ಸೀರೆ ಎಲ್ಲ ರಿಂಕಲ್ ಆಗಲ್ವಾ? ಹಾಗಂತ ನಾನು ಗೆಜ್ಜೆ ಹಾಕೋಬಾರ್ದಾ? ಹಿಂಗೆ ಸ್ಟ್ರೈಟ್ ಆಗಿ ನಿಂತಿರ್ಬೇಕಾ? ಹಾ, ಹಂಗೆ ಇರ್ಬೇಕು. ಸ್ಟ್ಯಾಚು. ಹೇಗಿದ್ರು ನೀವು ನನ್ನ ಮಾತು ಕೇಳಲ್ಲ. ಈ ಮದುವೆ ಓಡಾಟದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ನಾನು ಅಷ್ಟು ಪ್ರೀತಿಯಿಂದ ಉಡಿಸಿರೋ ಸೀರೆ ಹಾಳಾಗೋದಿಲ್ವಾ? ಸಿಹಿ ತರನೇ ತುಂಬಾ ಹಠ ಮಾಡ್ತೀರಾ. ಇವಾಗ ನನ್ ಗೆಜ್ಜೆ ಹೇಗೆ ಹಾಕೊಳ್ಳಿ? ನಮ್ಗೆ ರಾಮ್ ಸರ್ ಎಲ್ಲೂ ಕಾಣಿಸ್ತಿಲ್ಲ. ರಾಮ ಕಾಣಿಸ್ಲಿಲ್ವಾ? ಛೇ, ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಬಾಲ್ ಮಿಸ್ ಆಗ್ಬಿಟ್ರೆ ಮ್ಯಾಚಿಂಗ್ ಮುಂದುವರಿಯುತ್ತೆ ಅಲ್ವಾ ಅಶೋಕ? ಕರೆಕ್ಟ್. ಅಲ್ಲ, ನೀವು ನಿಮ್ಮ ಈ ಸುಂದರವಾದ ಕಣ್ಗಳಲ್ಲೇ ಹುಡುಕಿದ್ರ? ಎಲ್ಲಾ ಕಡೆ ಹುಡುಕ್ದೆ ಸರ್, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲೂ ಕಾಣಿಸ್ತಾ ಇಲ್ವಾ? ಛೇ, ಈಗ ಬೌಲಿಂಗ್ ಯಾವ್ದ್ರಲ್ಲಿ ಮಾಡೋದಪ್ಪ? ಸರಿ, ಬಂದಲ್ಲ ಎಲ್ಲಿ? ಹೀರೋ ಎಲ್ಲೋ ಸ್ಟೇಡಿಯಂ ಅಲ್ಲಿ ಕಳ್ದೋಗ್ಬಿಟ್ಟಿದ್ಯಲ್ಲ ನೀನು. ಎಲ್ಲಾ ಕಡೆ ಹುಡುಕಿಸ್ತಾ ಇದೀವಿ ನಿನ್ನ. ತಾನು ನೋಡಕ್ ಹೋಗಿರ್ತಾನೆ ಕದ್ದು ಮುಚ್ಚೆ. ಅಶೋಕ್ ಬನ್ನಿ. ಚಿಕ್ಕಪ್ಪ, ಯಾವ್ದೇ ಕಾರಣಕ್ಕೂ ಇವನ್ನ ಬಿಡಬೇಡಿ, ಸರಿಯಾಗಿ ವಿಚಾರಣೆ ಮಾಡಿ. ನಾನು ಆಂಕರಿಂಗ್ ಮಾಡಕ್ ಹೋಗ್ಬೇಕು. ಬಾಯ್, ಬಿಡಬೇಡಿ ಅವನ, ಬಿಡಬೇಡಿ. ಮಜಾ ಮಾಡೋಣ. ಏಯ್, ನಿನ್ನ ಮಾತ್ರ ಬಿಡಲ್ಲ ನಾನು. ಇಲ್ಲೇ ನಿಂತ್ಕೋ. ಆಲ್ ದಿ ಬೆಸ್ಟ್. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದಿ ಸುಮಧುರವಾದ ಸಂಜೆ. ಅಜ್ಜಿ, ಅನುಶ್ರೀ ಬರ್ತಾಳೆ ಅಂದ್ರು. ನೋಡಿದ್ರಿ ಇವಳೇ? ಓ, ಇವಳೇನಾ ವನಶ್ರೀ? ಸರಿ ಹೋಯ್ತು ಬಿಡಿ. ನಮ್ಮ ಶ್ರೀರಾಮ್ ಹಾಗೂ ಸೀತಾ ಮದುವೆಗೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಡುಮಗ, ನೋಡೋಣ ನಿನ್ ಫ್ರೆಂಡ್ ಅದ್ ಏನೇನ್ ಪ್ರೋಗ್ರಾಮ್ ಮಾಡ್ತಾನೆ ನೋಡೋಣ ಬಾ. ಏ ಸತ್ಯ, ಬಿಡಬೇಡ ರಾಮನ್ನ, ಬಿಟ್ಟ ಹೋಗ್ತಾನೆ. ವಿಚಾರ ಪಾಯಲ್. ಅಲ್ಲ, ನೀವು ಈ ಪ್ರೋಗ್ರಾಮ್ ಮಾಡಿಸೋದ್ರ ಬದಲು ಒಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ಬಿಟ್ಟಿದ್ರೆ ಎಷ್ಟು ಮಜಾ ಇರೋದು. ಇರ್ಲಿ ಬಿಡಿ, ಈ ಪ್ರೋಗ್ರಾಮ್ ನೋಡೋಣ. ನೀವು ನನ್ನ ಜೊತೆಲೆ ಕೂರ್ತೀರಲ್ಲ? ಬೇಡ, ನಾನು ಹೆಂಡ್ತಿದ್ದಾಳೆ. ಸುಲೋಚನಾ, ಸೀತಾ ರೆಡಿ ಆದ್ಲ ನೋಡಮ್ಮ. ಅವಳನ್ ಬೇಗ ಕರಿ, ಇಲ್ಲ ಅಂದ್ರೆ ಇದೆಲ್ಲ ಅವಳಗ್ ತಪ್ಪೋಗುತ್ತೆ. ಅಮ್ಮ, ಅದ್ ಹಾಗೆ ಅವ್ರವ್ರ ಮದುವೆನಲ್ಲಿ ಮದುಮಕ್ಳು ಎಲ್ಲರೂ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಮಿಸ್ ಮಾಡ್ಕೋತಾರೆ. ಊಟ ಕೂಡ ಮಾಡಕ್ಕಾಗಲ್ಲ. ಮದ್ವೆ ನೋಡಕ್ಕೆ ಅಂತ ಬಂದಿರೋ ನೀವೆಲ್ರೂ ನಾಳೆವರೆಗೂ ಕಾಯ್ಬೇಕಲ್ಲ ಅಂತ ನಿಮ್ನೆಲ್ಲ ಎಂಟರ್ಟೈನ್ ಮಾಡಕ್ಕೆ ಇದೊಂದು ಚಿಕ್ಕ ಕಾರ್ಯಕ್ರಮನ ಅರೇಂಜ್ ಮಾಡಿದೀವಿ. ನಮ್ಮ ಮುದ್ದಾದ ಮದುಮಕ್ಕಳ ಜೊತೆ ನಮ್ಮ ಬಂಧು ಬಳಗನೆಲ್ಲ ಡಾನ್ಸು ಹಾಡುವಂತ ಮನೋರಂಜನೆ ನೀಡುವಂತ ಕಾರ್ಯಕ್ರಮ ಇದು. ಬರ್ಲಿ ಚಪ್ಪಾಳೆ. ಕರ್ಕೊಂಬಮ್ಮ. ಅಯ್ಯಯ್ಯ ಅಜ್ಜಿ, ನಾನು ಸುಮ್ಮನೆ ಕುತ್ಕೊಳ್ಳೋದು ನಿಮ್ ಕೈಲಿ ನೋಡಕ್ಕೆ ಆಗಲ್ವಲ್ಲ. ಏನಾದ್ರೂ ಒಂದ್ ಕೆಲಸ ಹೇಳಿ ಎಬ್ಬಿಸ್ತಾನೆ ರೀ. ಆಯ್ತು, ನೋಡ್ಕೊಂಡ್ ಬರ್ತೀನಿ ರೀ. ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ನೋಡಂಗಿಲ್ಲ. ಇಲ್ಲ ಅಂದ್ರೆ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ನನ್ನ ಮಾತು ಯಾರು ಮೀರಂಗಿಲ್ಲ. ಈ
ಈಗ ಹೇಳಿದ್ರೇನೆ ಒಬ್ರನ್ನೊಬ್ರು ನೋಡೋ ತವಕ ಜಾಸ್ತಿ ಆಗೋದು. ನಮ್ಮ ಹುಡುಗನು ರೂಲ್ಸ್ ಬ್ರೇಕ್ ಮಾಡಿ ಹುಡುಗಿ ನೋಡೋದು ಬೇಡವಾ? ನೋಡ್ಲಿ, ಅವನು ಒಂದು ಸ್ವಲ್ಪ ಸರ್ಕಸ್ ಮಾಡಲಿ. ಅಲ್ವಾ? ಈಗಲ್ಲದೆ ಇನ್ ಯಾವಾಗ ಮಾಡ್ತಾರೆ ಹೇಳಿ? ತಾತ ಡೋಂಟ್ ವರಿ, ಹೇಗಿದ್ರು ಮದುವೆ ಆದ್ಮೇಲೆ ಜೊತೆಗೆ ಇರ್ತೀವಂತೆ. ಈ ಶಾಸ್ತ್ರ ಮುಗಿಯೋವರೆಗೂ ಒಬ್ರನ್ನೊಬ್ರು ನೋಡೋ ಅರ್ಜೆನ್ಸಿ ಯಾವುದೂ ಇಲ್ಲ. ಓಕೆನಾ? ನಾನು ಅಷ್ಟೇ, ಏನೇ ಆದರೂ ನಿಮ್ಗಳ ಮಾತು ಮೀರಲ್ಲ. ಇದೇನಿದು ಮೇನ್ ಪ್ಲೇಯರ್ಸ್ ಇಬ್ರು ರಿವರ್ಸ್ ಸ್ವಿಂಗ್ ಹಾಕ್ಬಿಟ್ರಲ್ಲ ಅಪ್ಪಾಜಿ. ಓಕೆ, ಆಲ್ ದ ಬೆಸ್ಟ್ ಇಬ್ಬರಿಗೂ ಒಂದು ಚಪ್ಪಾಳೆ ಬರಲಿ. ಎದೆಯ ಕದ್ದವರ ಕಾಯುವಂಥ ಕ್ಷಣಗಳೇ ಮಧುರವಾಗಿ, ಎದುರು ನಿಲ್ಲುವ ಅಚ್ಚರಿಗಳಿಗೆ ಮನಸ್ಸನ್ನು ಸಿದ್ಧ ಮಾಡಿ, ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ, ತಡೆಗೋಡೆಯ ದಾಟಲು ಜೊತೆಗಾರ ಜೊತೆಯಾಗಲಿ. ಓ ಸೀತಾರಾಮ